ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಟೇಬಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಐರನ್ನ ತೊಗೊಂಬಂದೆ. ಸೊ ನಾನು ಇದು ಕೆಲಸ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗಿದ್ರ ಬಗ್ಗೆ ಐಡಿಯಾನೇ ಇಲ್ಲ. ಏನೋ ಗೊತ್ತಿಲ್ಲ, ನಾನೇ ಮಾಡಬೇಕು ಅಂತ ಒಂದು ಹುಚ್ಚು ಮನಸ್ಥಿತಿ ನಂದು. ಎಲ್ಲ ನಾನೇ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಸೊ ಅದ್ರ ಪ್ರಕಾರನೇ ಕಬ್ಬನ್ನ ಎಲ್ಲ ತೊಗೊಂಬಂದು ವುಡ್ಡನ್ನು ಕ್ಲೀನಾಗಿ ಕಟ್ ಮಾಡಿ ಫ್ರೇಮ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೇ ಪ್ರಕಾರ ಎಲ್ಲ ಅಳತೆ ಪ್ರಕಾರ ನಾನು ಕಬ್ಬನ್ನ ಕಟ್ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡೋಣ ಅಂತ ಎಲ್ ಕ್ಲ್ಯಾಂಪ್ ಹಾಕಿ ಸ್ಕ್ರೂ ಮಾಡಿ ನೋಡಿದೆ. ಒಂದೆರಡು ಸಲ ಸಕ್ಸಸ್ ಆಯಿತು. ಆಮೇಲೆ ಯಾಕೋ ನನಗೆ ಸ್ವಲ್ಪ ಶೇಕ್ ಆಗ್ತಾಯಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಬೇರೆ ಥರ ಏನಾದ್ರು ಒಂದು ಮಾಡ್ಬೋದಾ ಅಂತ ಮತ್ತೆ ಏನೇನೋ ಪ್ರಯತ್ನ ಪಟ್ಟೆ. ಎಲ್ಲೂ ಆ ಥರ ನನಗೆ ಕಂಫರ್ಟಬಲ್ ಆಗಿ ಕ್ಲೀನಾಗಿ ಅಲ್ಲಾಡ್ದಲೇ ಇರೋ ಥರ ನಿಲ್ಲೋ ಥರ ಮಾಡೋಕ್ಕಾಗಲೇ ಇಲ್ಲ. ಸೊ ನಾನು ಲಾಸ್ಟಿಗೆ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಇದನ್ನು ವೆಲ್ಡ್ ಮಾಡಿಯೇ ನಾನು ಟೇಬಲ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ವೆಲ್ಡಿಂಗ್ ಶಾಪ್ ಅವ್ರ ಹತ್ರ ಕೇಳಿದೆ. ಅವರು ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು. ಹಾಗಾಗಿ ನನಗೆ ತುಂಬಾ ಗೊತ್ತಿರೋವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸರಿ, ನಾಳೆ ತಗೊಂಬರಪ್ಪಿ, ನಾಳೆ ನಾನು ಫ್ರೀ ಇದ್ದೀನಿ, ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳಿದ್ರು. ಸೊ ಅವರು ಅಷ್ಟು ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಸ್ವಲ್ಪನಾದರೂ ಅವರಿಗೆ ಹೆಲ್ಪ್ ಆಗೋ ಥರ ಮಾಡಿಕೊಡೋಣ ಅಂತೇಳಿ ನಾನೇ ಪೈಪನ್ನೆಲ್ಲ ಅಳತೆ ಪ್ರಕಾರ ಕಟ್ ಮಾಡಿ ಇಟ್ಕೊಂಡೆ. ನಾಳೆ ಅದನ್ನು ತಗೊಂಡೋಗಿ ವೆಲ್ಡಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಮಾಡಿರೋದನ್ನೆಲ್ಲ ತೆಗೆದು ಅದನ್ನು ಕ್ಲೀನಾಗಿ ಎಲ್ಲ ಬಿಚ್ಚಿಡಬೇಕು. ಯಾಕಂದರೆ ನಾಳೆ ಮತ್ತು ಏನೇನು ಅವರು ಹೇಳ್ತಾರೋ ಅದು ನನಗೆ ಗೊತ್ತಿಲ್ಲ. ನಾನು ಕಟ್ ಮಾಡಿರೋದು ಸರಿ ಮಾಡಿದ್ದೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಏನೋ ಮಾಡಿಬಿಟ್ಟಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ಬರುತ್ತೆ ಅಂತ. ಸೊ ಇವತ್ತು ನಾನು ಮಾಡಿದ ವರ್ಕ್ ಮಾತ್ರ ವೇಸ್ಟ್ ಆಗೋಯಿತು. ನನಗೆ ತುಂಬಾ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ನಾನೇ ಮಾಡಬೇಕು ಅನ್ನೋ ಒಂದು ಹುಚ್ಚು ಮನಸ್ಥಿತಿಯಿಂದ ಈ ಥರ ಮಾಡಿದೆ. ಅದು ಕೈಗೆಟಕಲಿಲ್ಲ. ನೋಡೋಣ ನಾಳೆ ಟೇಬಲ್ ಯಾವ ರೀತಿ ಆಗುತ್ತೆ ಅಂತ. ನೋಡೋಣ ನಾಳೆನಾದರೂ ಟೇಬಲ್ ಆಗುತ್ತಾ ಅಂತ. ಸೊ ಆದಷ್ಟು ಬೇಗ ನಾನು ಕೆಫೆ ಓಪನ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೇಗೆ ಇರಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.